ಮಸೀದಿ ಸೌಂಡ್ ಕಡಿಮೆ ಮಾಡಿ ಅಂದಿದ್ದೇ ತಪ್ಪಾಯಿತು. ಪೊಲೀಸ್ ಚೌಕಿಯೇ ಧ್ವಂಸವಾಯಿತು. ಪಶ್ಚಿಮ ಬಂಗಾಳಕ್ಕೆ ಬೇಕಿದೆಯಾ ಯೋಗಿ ಟ್ರೀಟ್ಮೆಂಟ್? ಇದು ಪಶ್ಚಿಮ ಬಂಗಾಳದ ಅಸನ್ಸೋಲ್ ಎಂಬಲ್ಲಿ ಕಳೆದ ರಾತ್ರಿ ಕಂಡುಬಂದ ದೃಶ್ಯ. ಇದನ್ನು ನೋಡಿದಾಗ ಇಲ್ಲಿ ಕಾನೂನು ಸುವ್ಯವಸ್ಥೆ ಅನ್ನೋದು ಕೇವಲ ಹೆಸರಿಗಷ್ಟೇ ಉಳಿದಿದೆಯಾ ಅನ್ನೋ ಪ್ರಶ್ನೆ ಏಳದೆ ಇರುತ್ತಾ ಹೇಳಿ. ಇವರಿಗೇಕೆ ಪೊಲೀಸರ ಮೇಲೆ ಕೋಪ ಗೊತ್ತಾ? ಮಸೀದಿ ಮೇಲಿನ ಧ್ವನಿವರ್ಧಕಗಳ ಸೌಂಡನ್ನು ಕಡಿಮೆ ಮಾಡಿ ಅಂತ ಸ್ಥಳೀಯರ ಮನವೊಲಿಸಲು ಹೋಗಿತ್ತು. ಅದೇ ಮಹಾಪರಾಧವಾಯಿತು. ಪೊಲೀಸರು ಹೋಗಿದ್ದು ಕೋರ್ಟ್ ಆದೇಶ ಪಾಲಿಸಿ ಅಂತ ಹೇಳೋದಕ್ಕೆ. ಕೇವಲ ಮಸೀದಿಯಷ್ಟೇ ಅಲ್ಲ, ದೇವಸ್ಥಾನಗಳ ಧ್ವನಿವರ್ಧಕಗಳ ಬಗ್ಗೆಯೂ ಪೊಲೀಸರು ಜಾಗೃತಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ರು. ಆದರೆ ಕೆಲ ಮುಸ್ಲಿಂ ಕಿಡಿಗೇಡಿಗಳು ಖುದ್ದಾಗಿ ರಕ್ಷಣೆ ನೀಡಬೇಕಾದ ಪೊಲೀಸರ ಮೇಲೆಯೇ ಮಾರಣಾಂತಿಕವಾಗಿ ಕಲ್ಲು ತೂರಾಟ ನಡೆಸಿಬಿಟ್ರು. ಪೊಲೀಸ್ ಚೌಕಿಯನ್ನೇ ಧ್ವಂಸಗೊಳಿಸಿ ದಾಂಧಳೆ ಎಬ್ಬಿಸಿದ್ರು. ಅಸನ್ಸೋಲ್ನ ರೈಲ್ಪಾರ್ ವ್ಯಾಪ್ತಿಯ ಜಹಾಂಗೀರಿ ಮೊಹಲ್ಲಾ ಅಥವಾ ಕಸಾಯಿ ಮೊಹಲ್ಲಾ ಭಾಗದಲ್ಲಿ ಈ ಘಟನೆ ನಡೆದಿದೆ. ಪಶ್ಚಿಮ ಬಂಗಾಳದ ಹೊಸ ಆಡಳಿತದ ಆದೇಶದಂತೆ ಧಾರ್ಮಿಕ ಸ್ಥಳಗಳಲ್ಲಿ ಅತಿಯಾದ ಸೌಂಡ್ನಲ್ಲಿ ಧ್ವನಿವರ್ಧಕಗಳನ್ನು ಬಳಸಬಾರದು ಎಂಬ ನಿಯಮವನ್ನು ಜಾರಿಗೊಳಿಸಲು ಪೊಲೀಸರು ಮುಂದಾಗಿದ್ರು. ಇದರ ಭಾಗವಾಗಿ ಪೊಲೀಸರು ಸ್ಥಳೀಯ ಮಸೀದಿ ಮತ್ತು ದೇವಸ್ಥಾನಗಳ ಸಮಿತಿಗಳನ್ನು ಭೇಟಿ ಮಾಡಿ ಧ್ವನಿವರ್ಧಕಗಳ ಧ್ವನಿಯನ್ನು ನಿಯಮಿತ ಮಿತಿಯಲ್ಲಿ ಇಟ್ಟುಕೊಳ್ಳುವಂತೆ ಆಡಳಿತಾತ್ಮಕ ಸಂದೇಶ ನೀಡಲು ಹೋಗಿದ್ರು. ಸುಳ್ಳು ವದಂತಿ ಹಬ್ಬಿಸಿದ ಕಿಡಿಗೇಡಿಗಳು. ಪೊಲೀಸರು ಮಸೀದಿ ಸಮಿತಿಯೊಂದಿಗೆ ಸೌಮ್ಯವಾಗಿ ಮಾತನಾಡುತ್ತಿದ್ದಾಗಲೇ ಅಲ್ಲಿನ ಕೆಲವು ಸಮಾಜ ವಿರೋಧಿ ಶಕ್ತಿಗಳು ಪೊಲೀಸರು ಶುಕ್ರವಾರದ ನಮಾಜನ್ನು ತಡೆಯಲು ಬಂದಿದ್ದಾರೆ ಎಂಬ ಆಧಾರರಹಿತ ವದಂತಿಯನ್ನೇ ಹರಡಿಬಿಟ್ರು. ಈ ಸುಳ್ಳು ವದಂತಿ ಕಿಡಿ ಹೊತ್ತಿಸುತ್ತಿದ್ದಂತೆ ಮುಸ್ಲಿಂ ಸಮುದಾಯದ 100 ಜನದ ಉದ್ರಿಕ್ತ ಗುಂಪು ಕಸಾಯಿ ಮೊಹಲ್ಲಾದ ಪೊಲೀಸ್ ಚೌಕಿಗೆ ಮುತ್ತಿಗೆ ಹಾಕ್ತು. ಯಾವುದೇ ಮುನ್ಸೂಚನೆಯಿಲ್ಲದೆ ದಿಢೀರನೆ ಇಟ್ಟಿಗೆ ಕಲ್ಲುಗಳಿಂದ ಪೊಲೀಸರ ಮೇಲೆ ಮತ್ತು ಪೊಲೀಸ್ ಚೌಕಿಯ ಮೇಲೆ ಭೀಕರ ದಾಳಿ ಮಾಡಲಾಯಿತು. ರಕ್ಷಣೆಗೆ ನಿಲ್ಲಬೇಕಾದ ಕಾನೂನಿನ ಕಾವಲುಗಾರರನ್ನೇ ಗುರಿಯಾಗಿಸಿ ಕಲ್ಲು ತೂರಲಾಯಿತು. ಈ ದಾಳಿಯಲ್ಲಿ 3 ಪೊಲೀಸ್ ಸಿಬ್ಬಂದಿ ತೀವ್ರವಾಗಿ ಗಾಯಗೊಂಡಿದ್ದಾರೆ. ಉದ್ರಿಕ್ತ ಗಲಭೆಗೋರರ ಅಟ್ಟಹಾಸ ಇಷ್ಟಕ್ಕೆ ನಿಲ್ಲಲಿಲ್ಲ. ಪೊಲೀಸ್ ಚೌಕಿಯ ಒಳಗೆ ನುಗ್ಗಿ ಕಂಪ್ಯೂಟರ್, ಫೈಲ್ಸ್ ಮತ್ತು ಪೀಠೋಪಕರಣಗಳನ್ನು ಪುಡಿಪುಡಿ ಮಾಡಿದ್ರು. ಸ್ಟೇಷನ್ ಹೊರಗೆ ನಿಲ್ಲಿಸಲಾದ ಪೊಲೀಸ್ ವಾಹನಗಳು, ಬೈಕುಗಳು ಮಾತ್ರವಲ್ಲದೆ ಸಾಮಾನ್ಯ ನಾಗರಿಕರ ವಾಹನಗಳನ್ನು ಸಹ ಜಖಂಗಗೊಳಿಸಿ ಇಡೀ ಪ್ರದೇಶದಲ್ಲಿ ಭಯದ ವಾತಾವರಣ ಸೃಷ್ಟಿಸಿದ್ರು. ಸ್ಥಳದಲ್ಲಿ ಪರಿಸ್ಥಿತಿ ಕೈಮೀರುತ್ತಿದ್ದಂತೆ ಹೆಚ್ಚುವರಿ ಪೊಲೀಸ್ ತುಕಡಿಗಳು ಮತ್ತು ಕೇಂದ್ರ ಸಶಸ್ತ್ರ ಪಡೆಗಳು ಧಾವಿಸಿ ಬಂದು ಲಾಠಿಚಾರ್ಜ್ ನಡೆಸಿ ಗಲಭೆಗೋರರನ್ನು ಚದರಿಸಿದ್ರು. ಇಡೀ ಪ್ರದೇಶದಲ್ಲಿ ಇವತ್ತು ಬಿಗಿ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿದೆ. ಸಿಸಿಟಿವಿ ದೃಶ್ಯಾವಳಿಗಳ ಆಧಾರದ ಮೇಲೆ ಗಲಭೆಗೋರರನ್ನು ಗುರುತಿಸಿ ಜೈಲಿಗಟ್ಟುವ ಪ್ರಕ್ರಿಯೆ ಆರಂಭವಾಗಿದೆ. ಇಂಥದ್ದೇ ಕೋರ್ಟ್ ಆದೇಶವನ್ನು ಉತ್ತರ ಪ್ರದೇಶದಲ್ಲೂ ಜಾರಿ ಮಾಡಲಾಯಿತು. ಆರಂಭದಲ್ಲಿ ಅಲ್ಲೂ ಪ್ರತಿರೋಧ ಕಂಡುಬಂತು. ಆದರೆ ಅಲ್ಲಿನ ಸಿಎಂ ಯೋಗಿ ಆದಿತ್ಯನಾಥ್ ಅವರ ಕಠಿಣ ನಿಲುವಿನಿಂದಾಗಿ ಈಗ ಎಲ್ಲವೂ ಕಾನೂನಿನಂತೆಯೇ ನಡೀತಾ ಇದೆ. ಪಶ್ಚಿಮ ಬಂಗಾಳದಲ್ಲಿ ಈಗಷ್ಟೇ ಸರ್ಕಾರ ಬದಲಾಗಿದೆ. ಇಲ್ಲೂ ಸಹ ಇಂಥ ಕ್ರಿಮಿನಲ್ಗಳಿಗೆ ಯೋಗಿ ಟ್ರೀಟ್ಮೆಂಟೇ ಬೇಕಾಗುತ್ತೆ ಅನ್ನೋದು ಸ್ಥಳೀಯ ಹಿಂದೂಗಳ ಅಭಿಪ್ರಾಯವಾಗಿದೆ.